ನಮಸ್ತೆ ಎಲ್ಲರಿಗೂ. ದಿಸ್ ಇಸ್ ಮಾಸ್ಟರ್ ಸ್ಟೋ ಕ್ಲಾಸಸ್ ಧಾರವಾಡ. ಇವತ್ತಿನ ಕ್ಲಾಸ್ ಅಲ್ಲಿ ನಾ ಹೇಳ್ತಾ ಇರೋದು ಲೀನಿಯರ್ ಇಕ್ವೇಶನ್ ಇನ್ ಟೂ ವೇರಿಯಬಲ್ ಚಾಪ್ಟರ್ ಅಲ್ಲಿ ಕ್ವಶನ್ ನಂಬರ್ 10, 11, 12 ಇವಾಗ ನಾವು ಸಾಲ್ವ್ ಮಾಡ್ತಾ ಇರೋದು ಅಪ್ಲೈಡ್ ಕ್ವಶನ್ಸ್. ಅಪ್ಲೈಡ್ ಕ್ವಶನ್ಸ್ ಅಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಬಿಟ್ಟು ಹೊರಗಿನ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತಾ ಇದೀವಿ. ಸೊ ಇವಾಗ ಆಲ್ರೆಡಿ ನಾವು ಕ್ವಶನ್ಸ್ 9 ಅನ್ನ ಸಾಲ್ವ್ ಮಾಡಿವಿ. 9 ಕ್ವಶನ್ಸ್ ಅನ್ನ ಆಲ್ರೆಡಿ ನಾವು ಸಾಲ್ವ್ ಮಾಡಿವಿ. ಸೊ ಇವಾಗ ಕ್ವಶನ್ 10, 11, 12 ಸಾಲ್ವ್ ಮಾಡತ್ತೀವಿ. ಆಮೇಲೆ ಈ ಮೂರು ಕ್ವಶನ್ ಇವತ್ತಿನ ವಿಡಿಯೋ ಒಳಗಿರುವಂತ ಈ ಮೂರು ಕ್ವಶನ್ ಒಂದ ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಐತಿ. ಅದು ನಂಬರ್ ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್ ಈ ತರ. ಸೊ ಹಂಗಾರ ಈ ಮೂರು ಕಾನ್ಸೆಪ್ಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಬೇಕು ಅಂತಂದ್ರ ನಾ ಪಾರ್ಟ್ 4 ಒಳಗೆ ಒಂದು ಕ್ವಶನ್ ಸಾಲ್ವ್ ಮಾಡಿ. ಪಾರ್ಟ್ 4 ಇದು ಪಾರ್ಟ್ 6, 7 ಇರ್ಬೇಕು. ಸೊ ಇವಾಗ ಪಾರ್ಟ್ 4 ಒಳಗ ನಾ ಸಾಲ್ವ್ ಮಾಡಿರುವಂತ ಪಾರ್ಟ್ 4 ವಿಡಿಯೋ ಒಳಗ ಈ ಟೈಪ್ ಒಂದು ಕ್ವಶನ್ ಅನ್ನ ಅಗದಿ ಡಿಟೇಲ್ ಆಗಿ ನಾ ಸಾಲ್ವ್ ಮಾಡೇನಿ. ಪೂರ್ತಿ ಬೇಸಿಕ್ ಲೆವೆಲ್ ಇಂದ ಸಾಲ್ವ್ ಮಾಡೇನಿ. ಸೊ ಹಂಗಾರೆ ಆ ಕ್ವಶನ್ ನೀವು ನೋಡಿದ್ರ ಮಾತ್ರ ಈ ಮೂರು ಕ್ವಶನ್ ಅರ್ಥ ಆಕ್ಕವ. ಇಲ್ಲ ಅಂದ್ರೆ ಈ ತರ ನೀವು ಕೆಲವೊಂದಿಷ್ಟು ಕ್ವಶನ್ ಸಾಲ್ವ್ ಮಾಡಿರ್ಬೇಕು ಅಂದ್ರೆ ಈ ಮೂರು ಕ್ವಶನ್ ಅರ್ಥ ಆಕ್ಕವ. ಇಲ್ಲ ಅಂತಂದ್ರೆ ಅರ್ಥ ಆಗಲ್ಲ. ಯಾಕೆ ಈ ತರ ಕ್ವಶನ್ ಸಾಲ್ವ್ ಮಾಡಕ್ಕೆ ಸ್ವಲ್ಪ ಬೇಸಿಕ್ ನಾಲೆಜ್ ಬೇಕಾಗ್ತದೆ. ರೈಟ್, ಪಾರ್ಟ್ 4 ನೋಡ್ಕೊಂಡ್ ಬರ್ರಿ. ಯಾರು ನೋಡಿಲ್ಲ ಅಂದ್ರೆ ನಿಮ್ಗೆ ಐಡಿಯಾ ಇತ್ತು, ಓಕೆ, ನೋ ಪ್ರಾಬ್ಲಮ್. ಸೊ ಹಂಗಾರ ಇವಾಗ ಕ್ವಶನ್ ನಂಬರ್ 10 ನೋಡೋಣ. 7 times a 2-digit number is 7 times a 2-digit number is equal to the 4 times the number obtained by reversing the order of the digit. ಇಲ್ಲಿ ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್ ಬಂತು ಅಂತಂದ್ರ 10x plus y, 10y plus x ಈ ತರ ಕ್ವಶನ್ ಅಂತ ಮೀನಿಂಗ್ ಇದೆ. If the difference between the digit is 3, determine the number. So according to question ಇದನ್ನಂತೂ ಒಂದು ರೆಡಿ ಮಾಡಿ ಇಟ್ಬಿಡ್ತೇನೆ. ಇಫ್ ದ ಡಿಫರೆನ್ಸ್ ಬಿಟ್ವೀನ್ ದ ಡಿಜಿಟ್ ಈ ಒಂದು ಡಿಜಿಟ್ ಎಕ್ಸ್ ಐತಿ, ಒಂದು ಡಿಜಿಟ್ ವೈ ಐತಿ, ಹೌದಿಲ್ಲ? ಡಿಫರೆನ್ಸ್ ಬಿಟ್ವೀನ್ ದ ಡಿಜಿಟ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏನೈತಿ? 3 ಐತಿ. ಆ ಡಿಜಿಟ್ ದ ಡಿಫರೆನ್ಸ್ ಎಷ್ಟೈತಿ? 3 ಐತಿ. ಡಿಫರೆನ್ಸ್ ಆಫ್ ದ ಡಿಜಿಟ್ ಈಸ್ 3. ಮೇಕ್ ಇಟ್ ಇಕ್ವೇಶನ್ ನಂಬರ್ 1. ಡಿಫರೆನ್ಸ್ ಎಷ್ಟೈತಿ? 3 ಐತಿ, 1 ಬರ್ದೀನಿ. ಆಮೇಲೆ ಡಿಯರ್ ಸ್ಟೂಡೆಂಟ್ಸ್ ನೆನಪಿಟ್ಟುವರಿ, ಇದು ಡಿಫರೆನ್ಸ್ ಎಕ್ಸ್ ಮೈನಸ್ ವೈ ಮಾಡ್ಬೇಕಂತೇನಿಲ್ಲ. ವೈ ಮೈನಸ್ ಎಕ್ಸ್ ಮಾಡಿದ್ರು ನಡೀತೈತಿ. ಸೊ ನೀವು ಎರಡೂ ಮಾಡ್ಬೇಕು. ಇಲ್ಲಿ ನಾ ಎಕ್ಸ್ ಮೈನಸ್ ವೈ ಬರೆದು ನಾ ಸಾಲ್ವ್ ಮಾಡ್ತೇನೆ. ನೀವು ಸೇಮ್ ಟು ಸೇಮ್ ಕ್ವಶನ್ ಇನ್ನೊಂದು ಆರ್ ಅಂತ ತಕೊಂಡು ವೈ ಮೈನಸ್ ಎಕ್ಸ್ ಈಕ್ವಲ್ ಟು 3 ಆದಾಗ ಏನಕ್ಕೈತಿ ಅದು ನೀವು ಚೆಕ್ ಮಾಡ್ಕೋಬೇಕು. ಯಾಕಂದ್ರೆ ಡಿಫರೆನ್ಸ್ ನಾನು ಡಿಫರೆನ್ಸ್ ಆಫ್ ಈ ಎಕ್ಸ್ ಮೈನಸ್ ವೈ ಅಂತ ಏನ್ ಮೆನ್ಷನ್ ಮಾಡಿಲ್ಲ. ನಾವು ಬೇಕಾಗಿ ಎಕ್ಸ್ ವೈ ಅಂತ ನೇಮ್ ಕೊಟ್ಟಿವಿ. ಎಕ್ಸ್ ಮೈನಸ್ ವೈ ಅರ ತಗೋಬಹುದು, ವೈ ಮೈನಸ್ ಎಕ್ಸ್ ಅರ ತಗೋಬಹುದು. ಇಲ್ಲಿ 2 ವೇರಿಯೇಬಲ್ ಒಳಗೆ ಇರ್ಲಿ. ನೆಕ್ಸ್ಟ್ ಇನ್ನ ಮೇನ್ ಸೆಂಟೆನ್ಸ್ ಇಲ್ಲಿ ಐತಿ. 7 times the 2-digit number. 7 times the 2-digit number. How many times? 7 times the 2-digit number. 7 times the 2-digit number. 7 times the 2-digit number is equal to 4 times the number. How many times? 4 times the number. In mathematics, times means multiplication, right? So 4 times the number. Enta number adu? 4 times the number. 4 times the number obtained by reversing the order of the digit. Obtained by reversing the order of the digit. Reversing the order of the digit ಅಂತಂದ್ರೆ ಏನ್ ಮಾಡ್ಬೇಕ? ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್ಸ್. ಎಂತ ನಂಬರ್? ರಿವರ್ಸಿಂಗ್ ದ ಆರ್ಡರ್ ಆಫ್ ದ ಡಿಜಿಟ್. ಆರ್ಡರ್ ಏನ್ ಮಾಡ್ಬೇಕ? ರಿವರ್ಸ್ ಮಾಡ್ಬೇಕು. ಸೊ ಹಂಗ ಇಕ್ವೇಶನ್ ಏನಕ್ಕೈತೆ ಹಂಗ? ನಮ್ ಸೆಕೆಂಡ್ ಇಕ್ವೇಶನ್ ನೋಡಿ ಇಲ್ಲಿ 7 ಇಂಟು ಈ ಬಕೆಟ್ ಒಳಗೆ ಏನ್ ಬರೀತೀರಿ? 2-digit ನಂಬರ್ ಏನೈತೆ ನಮ್ದು ಇಲ್ಲಿ? ಯೂನಿಟ್ ಪ್ಲೇಸ್ ಹೋಗಿ ಎಕ್ಸ್ ಅಂತ ನೇಮ್ ಕೊಟ್ಟಿವಿ, ಟೆನ್ಸ್ ಪ್ಲೇಸಿಗೆ ವೈ ಅಂತ ನೇಮ್ ಕೊಟ್ಟಿವಿ. ರಿಕ್ವೈರ್ಡ್ ನಂಬರ್ ಎಕ್ಸ್ ವೈ ಎಕ್ಸ್ ಐತ್ ನಮ್ದು. ಇವಾಗ ಯೂನಿಟ್ ಪ್ಲೇಸಿಗೆ ಎಕ್ಸ್ ಅಂತ ಕೊಟ್ಟಿವಿ. ಅವಾಗಲೂ 2-digit ನಂಬರ್ ಅಂದ್ರೆ ಎಕ್ಸ್ ವೈ ಇರ ತಗೋರಿ, ವೈ ಎಕ್ಸ್ ಇರ ತಗೋರಿ, ಯುವರ್ ವಿಶ್. ನಾವು ಇಲ್ಲಿ ಯೂನಿಟ್ ಪ್ಲೇಸಿಗೆ ಎಕ್ಸ್ ಕೊಟ್ಟಿದ್ದಕ್ಕೆ, ಟೆನ್ಸ್ ಪ್ಲೇಸಿಗೆ ವೈ ಕೊಟ್ಟಿದ್ದಕ್ಕೆ ವೈ ಎಕ್ಸ್ ಅಂತ ಬರ್ದೇವೆ. ಯಾಕಂದ್ರೆ ಯೂನಿಟ್ ಪ್ಲೇಸ್ ಒಳಗೆ ಎಕ್ಸ್ ಅಂತ ಬರ್ದೇನಲ್ಲ, ಅದಕ್ಕೆ ಯೂನಿಟ್ ಪ್ಲೇಸಿಗೆ ಎಕ್ಸ್. ಟೆನ್ಸ್ ಪ್ಲೇಸಿಗೆ ವೈ ಐತಲ್ಲ, ಅದಕ್ಕೆ ಟೆನ್ಸ್ ಪ್ಲೇಸಿಗೆ ವೈ. ರೈಟ್. ಸೊ ಹಂಗಾರ ಇದು ಒರಿಜಿನಲ್ ನಂಬರ್. 2-digit ನಂಬರ್ ಇದು ಒರಿಜಿನಲ್ ನಂಬರ್. ಈ ಒರಿಜಿನಲ್ ನಂಬರ್ ಅನ್ನ ವಿತ್ ಆರ್ಡರ್ ಮೆನ್ಷನ್ ಮಾಡು. ವೈ ಟೆನ್ಸ್ ಪ್ಲೇಸ್ ಒಳಗೆ ಇದ್ದಿದ್ದಕ್ಕೆ 10y ಪ್ಲಸ್ ಎಕ್ಸ್ ಯೂನಿಟ್ ಪ್ಲೇಸ್ ಒಳಗೆ ಇದ್ದಿದ್ದಕ್ಕೆ ಎಕ್ಸ್ is equal to 4 as it is. Reversing the order of the digit. ಇದನ್ನ ರಿವರ್ಸ್ ಮಾಡಪ್ಪ. ಇದನ್ನ ಅಂದ್ರ ಎಕ್ಸ್ ಯೂನಿಟ್ ಪ್ಲೇಸ್ ಒಳಗಿತ್ತು, ಹೌದಿಲ್ಲ? ಎಕ್ಸ್ ಯೂನಿಟ್ ಪ್ಲೇಸ್ ಒಳಗಿದ್ದನ್ನ ಟೆನ್ಸ್ ಪ್ಲೇಸ್ ಒಳಗೆ ಕನ್ವರ್ಟ್ ಮಾಡು. ಅಂದ್ರೆ 10x ಆಯ್ತು. ವೈ ಟೆನ್ಸ್ ಪ್ಲೇಸ್ ಒಳಗಿದ್ದನ್ನ ಯೂನಿಟ್ ಪ್ಲೇಸ್ ಒಳಗೆ ಮಾಡು. ಇದು ಈ ರೀತಿ ಆಯ್ತು. ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡಿ ಅಂದ್ರ
10y into 7, 10 7 are 70, 70y plus 7 into x, 7x is equal to ಇದು ಈ ಕಡೆ ಮಲ್ಟಿಪ್ಲೈ ಮಾಡ 10 into 4 40x, next 4 into y 4y, ರೈಟ್. ಎಲ್ಲ ಕಡೆ ಪ್ಲಸ್ ಇರೋ ಕಾರಣಕ್ಕೆ ನಮ್ ಸೈನ್ ಬಗ್ಗೆ ನಾವೇನು ಜಾಸ್ತಿ ವಿಚಾರ ಮಾಡಿಲ್ಲ. ಸೊ ಹಂಗಾರ ಇಲ್ಲಿ ಏನ್ ಮಾಡೋನು, ಎಕ್ಸ್ ಎಕ್ಸ್ ಒಂದ್ ಕಡೆ ವೈ ವೈ ಒಂದ್ ಕಡೆ ತೊಂಬರಿ, 70y ಇಲ್ಲೇ ಇಟ್ಕೋ, 4y ಈ ಕಡೆ ಕರ್ಕೊಂಬ, -4y ಆಯ್ತು. 7x ಇಲ್ಲೇ ಇಟ್ಕೋ, 40x ಈ ಕಡೆ ಕರ್ಕೊಂಬ, -40x ಆಯ್ತು, ಇಸ್ ಈಕ್ವಲ್ ಟು 0. ಆ ಕಡೆ ಇದ್ದಿದ್ದ ಟರ್ಮ್ ಈ ಕಡೆ ಬಂದಾಗ ಏನದು ಪ್ಲಸ್ ಇದ್ದಿದ್ದು ಮೈನಸ್ ಅದು, ಇಲ್ಲಿ ಇಬ್ಬರು ನಡಕ್ ಪ್ಲಸ್ ಇತ್ತು ಅದಕ್ಕೆ ಪ್ಲಸ್ 4y ಹೋಗಿ -4y ಆಯ್ತು. ನಾವು ಆಲ್ರೆಡಿ ಮುಂಚೆ ಹೇಳಿ ಒನ್ಸ್ ಅಪಾನ್ ಅ ಟೈಮ್ ಪ್ಲಸ್ ಫ್ರೆಂಡ್ ಯಾರು, ಪ್ಲಸ್ ಫ್ರೆಂಡ್ ಮೈನಸ್, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ ಹಂಗಾರೆ ಪ್ಲಸ್ ಫ್ರೆಂಡ್ ಮೈನಸ್ ಅಂತಿದ್ದಕ್ಕ ಪ್ಲಸ್ 40x ಹೋಗಿ ಈ ಕಡೆ ಬಂದಾಗ -40x ಆಯ್ತು, ಪ್ಲಸ್ 4y ಹೋಗಿ ಈ ಕಡೆ ಬಂದಾಗ -4y ಆಯ್ತು. ಇಲ್ಲಿ ಇಲ್ಲದಾವ ನೋಡ್ರಿ, ಆ ಕಡೆಯಿಂದ ಈ ಕಡೆ ಬಂದಿದ್ದು, ರೈಟ್. ಸೊ ನೆಕ್ಸ್ಟ್ ಸಿಂಪ್ಲಿಫಿಕೇಶನ್ ಮಾಡ್ರಿ. ಸಿಂಪ್ಲಿಫಿಕೇಶನ್ 70y ಒಳಗ 4y ತೆಗೆದ್ರೆ ಎಷ್ಟು ಉಳಿತು, 66y ಆಯ್ತು. ಇಲ್ಲಿ 7x ಒಳಗ 40x ಅಂದ್ರೆ 40 ಒಳಗ 7 ಹೋದ್ರ 33, ಬಿಗ್ಗರ್ ವ್ಯಾಲ್ಯೂ ಸೈನ್ -33x ಇಸ್ ಈಕ್ವಲ್ ಟು 0. ಈ ತರ ಬಂತು. ಇಲ್ಲಿ 33 ಐತಿ, ಇಲ್ಲಿ 66 ಐತಿ. ಸೊ 33 2 66 ಹೌದಿಲ್ಲ. ಸೊ ಹಂಗಾರ ಟೇಕ್ 33 ಕಾಮನ್, ರಿಮೈನಿಂಗ್ 33 ಎಷ್ಟ್ ಜಾ 66, 2 ಜಾ 33 ಎಷ್ಟ್ ಜಾ 33, 33 1 ಜಾ 1 ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ, ಎಕ್ಸ್ ಬರದೇನೆ ಈಸ್ ಈಕ್ವಲ್ ಟು 0. ಸೊ 33 ಆ ಕಡೆ ಕಳಿಸಿದ್ರೆ ಇನ್ ಬಿಟ್ವೀನ್ ದೀಸ್ ಟು ಟರ್ಮ್ ಹಿಯರ್ ಮಲ್ಟಿಪ್ಲಿಕೇಶನ್, ಬಕೆಟ್ ಆಲ್ಸೋ ಇಂಡಿಕೇಟ್ಸ್ ಮಲ್ಟಿಪ್ಲಿಕೇಶನ್. 33 ಮತ್ತು ಈ ಬಕೆಟ್ ಇಬ್ಬರು ನಡಕ್ ಮಲ್ಟಿಪ್ಲಿಕೇಶನ್ ಇರ್ತೈತಿ. ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಯಾರು, ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ ಹಂಗಾರೆ 33 ಮಲ್ಟಿಪ್ಲೈ ಇದ್ದಿದ್ದು ಆ ಕಡೆ ಹೋದಾಗ 0 ಡಿವೈಡ್ ಬೈ 33, 0 ಡಿವೈಡೆಡ್ ಬೈ ಎನಿಥಿಂಗ್ 0, 0 ಡಿವೈಡ್ ಬೈ 33 0, 0 ಡಿವೈಡ್ ಬೈ 2024 0, 0 ಡಿವೈಡೆಡ್ ಬೈ ಪಾನಿಪುರಿ 0, 0 ಡಿವೈಡ್ ಬೈ ಎಗ್ ರೈಸ್ ಬಿ 0. ಸೊ ಹಂಗಾರೆ 2y ಮೈನಸ್ ಎಕ್ಸ್ 0 ಡಿವೈಡ್ ಬೈ 33 0 ಆಗಿಬಿಡ್ತಂಗ. 33 ಎಲ್ಲೋತು ಆ ಕಡೆ ಹೋದಾಗ ಡಿವೈಡೆಡ್ ಬೈ ಆಕೈತಿ, 0 ಡಿವೈಡ್ ಬೈ 33 0 ಆಯ್ತು. ಸೊ ಹಂಗಾರೆ ಮೇಕ್ ಇಟ್ ಇಕ್ವೇಶನ್ ನಂಬರ್ 2. ಇಕ್ವೇಶನ್ ನಂಬರ್ 2 ಮಾಡೋದಕ್ಕಿಂತ ಇದನ್ನ ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ರೆ ಇನ್ನೂ ಈಸಿ ಆಕೈತಿ. -x ಆ ಕಡೆ ಕರ್ಕೊಂಡು ಹೋಗು, -x ಆ ಕಡೆ ಹೋತು ಅಂತಂದ್ರೆ ಏನಕ್ಕೈತದ +x ಆಕೈತಿ. ಸೊ x ವ್ಯಾಲ್ಯೂ ಏನ್ ಸಿಕ್ತಿ ನಿನಗಿಲ್ಲಿ 2y ಸಿಕ್ತು ನೋಡ್ರಿ. ಇವಾಗ ಸಬ್ಸ್ಟಿಟ್ಯೂಟ್ x equal to 2y in equation 1. equation 1 ಒಳಗ ಸಬ್ಸ್ಟಿಟ್ಯೂಷನ್ ಮಾಡೋಣ. ಇನ್ equation 1 ಎಲಿಮಿನೇಷನ್ ಮೆಥಡ್ ಮಾಡ್ಬೋದು, ಸಬ್ಸ್ಟಿಟ್ಯೂಷನ್ ಸ್ವಲ್ಪ ಈಸಿ ಆಕೈತೆ, ಡೈರೆಕ್ಟ್ ಆನ್ಸರ್ ಐತಲ್ಲ, ಎಕ್ಸ್ ಆಲ್ರೆಡಿ ಸಿಂಗಲ್ ಬಂದೈತಲ್ಲ, ಅದಕ್ಕೆ ನಾ ಸಬ್ಸ್ಟಿಟ್ಯೂಷನ್ ಮೆಥಡಿಗೆ ಪ್ರಿಫರೆನ್ಸ್ ಕೊಟ್ಟೇನೆ. ನೀವು ಬೇಕಂದ್ರೆ ಎಲಿಮಿನೇಷನ್ ಮೆಥಡ್ ಮಾಡ್ಕೊಡಿ. x ಮೈನಸ್ y ಈಕ್ವಲ್ ಟು 3 ಐತಿ. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟೈತಿ ಕೆತ್ತ ಬಾ 2y, ಎಕ್ಸ್ ವ್ಯಾಲ್ಯೂ 2y, ದಿಸ್ ಮೈನಸ್ y ಆಸ್ ಇಟ್ ಈಸ್ ಇಸ್ ಈಕ್ವಲ್ ಟು 3 ಆಸ್ ಇಟ್ ಈಸ್. 2y ಒಳಗೆ 1y ಹೋದ್ರೆ 1y ಉಳಿತೈತಿ ಇಸ್ ಈಕ್ವಲ್ ಟು 3. ಸೊ y ವ್ಯಾಲ್ಯೂ ಎಷ್ಟು ಬಂತು 3 ಬಂತು. ನೆಕ್ಸ್ಟ್ now we have to find the value of x. Now again substitute y equal to 3 in equation, ಎದರ ಸಬ್ಸ್ಟಿಟ್ಯೂಷನ್ ಮಾಡೋಣ, ಇಲ್ಲಿ ಸಬ್ಸ್ಟಿಟ್ಯೂಷನ್ ಮಾಡೋಣ. ಇದಕ್ಕೆ ಏನು ಕೊಡೋನು 3 ಅಂತ ನೇಮ್ ಕೊಟ್ಬಿಟ್ರಿ. ಇನ್ equation 3 ಏನೈತಪ್ಪ ಇಲ್ಲಿ 2y is equal to x ಐತಿ, in the place of y 3. ನೀವೆಲ್ಲ ಡೈರೆಕ್ಟ್ ಗೊತ್ತಾದ್ರೆ ಬರ್ಕೋರಿ. ಇದು x 2 3s 6 is equal to x. Therefore required number 2 digit number, therefore 2 digit number ಏನಾಯ್ತು 2 digit number ಏನಿತ್ತು ನಿಮ್ದು yx ಇತ್ತು ಹೌದಿಲ್ಲ, 2 digit number yx ಇತ್ತಲ್ಲ is equal to ಏನಾಯ್ತು ಹಂಗಾರೆ ಅದು y ಅಂದ್ರೆ ಏನೈತಿ, y ಅಂದ್ರೆ 3 ಐತಿ, x ಅಂದ್ರೆ 6 ಐತಿ. ಸೊ 2 ಡಿಜಿಟ್ ನಂಬರ್ ಏನಾಯ್ತು 36 ಆಯ್ತು. ಸೊ ದಿಸ್ ಇಸ್ ದ ಸೊಲ್ಯೂಷನ್. ಆಮೇಲೆ ಇದನ್ನ ಆಕ್ಚುಲಿ ಇದು ಪರ್ಫೆಕ್ಟ್ ಆಗಿ ಇನ್ನೂ ಮುಗ್ದಿಲ್ಲ, ಕಂಪ್ಲೀಟ್ ಆನ್ಸರ್ ಅಲ್ಲ ಇದು.
ಯಾಕೆ ಕಂಪ್ಲೀಟ್ ಆನ್ಸರ್ ಅಲ್ಲ ಅಂತಂದ್ರ ಇಲ್ಲಿ ನಾನು ಡಿಫ್ರೆನ್ಸ್ ಆಫ್ ದ ಡಿಜಿಟ್ ಇಸ್ 3 ಐತಲ್ಲ, ನಾ ಎಕ್ಸ್ ಮೈನಸ್ ವೈ ತಗೊಂಡಿನಿ. ನೀವು ಆರ್ ಅಂತ ಹಾಕಿ ವೈ ಮೈನಸ್ ಎಕ್ಸ್ ಹಾಕೊಂಡು ಮಾಡ್ಬೇಕು, ಅದು ಒಂದು ಸೊಲ್ಯೂಷನ್. ಅವಾಗ ಏನ್ ಸಿಗ್ತೈತಿ, -36 ಬರ್ತೈತಿ. ರಿವರ್ಸ್ ಅಂದ್ರೆ ಸೈನ್ ಚೇಂಜ್ ಆಕೈತಲ್ಲ, ಇಲ್ಲಿ ಮೈನಸ್ ಬಂದ್ಬಿಡ್ತೈತಿ, ಅದು -36 ಬರ್ತೈತಿ ಆನ್ಸರ್. ಓಕೆ, ನೀವು ಇದನ್ನ ಬರ್ಕೋರಿ. ಈಗ ಕ್ವಶನ್ ನಂಬರ್ 11 ಸೇಮ್ ಟು ಸೇಮ್ ಹಿಂಗ ಐತಲ್ಲ, ಸೊ ಅದನ್ನು ಮಾಡೋಣ ಹಂಗ. ರೈಟ್, ಇದು ಬೇಡ, ಇದಿರ್ಲಿ, ಇದು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೈತಿ. ಲೆಟ್ ಯೂನಿಟ್ ಪ್ಲೇಸ್ ಡಿಜಿಟ್ ಬಿ ವೈ, ಟೆನ್ಸ್ ಪ್ಲೇಸ್ ಡಿಜಿಟ್ ಬಿ ವೈ, ಟೆನ್ಸ್ ಪ್ಲೇಸ್ ಡಿಜಿಟ್ ಬಿ ಎಕ್ಸ್, ಇದಿರ್ಲಿ ಎಲ್ಲ ಐತಿ. ಮಿಸ್ಟರ್ ಅಪ್ ಮಾಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಡಿಯೋ ಪಾಸ್ ಮಾಡಿ ಏನಾರ ಇಕ್ವೇಶನ್ ಫಾರ್ಮ್ ಮಾಡಕ್ ಟ್ರೈ ಮಾಡ್ರಿ ನೋಡೋಣ. ಕ್ವಶನ್ ಏನೈತಿ, ದ ನಂಬರ್ ಕನ್ಸಿಸ್ಟ್ ಆಫ್ ಟೂ ಡಿಜಿಟ್ಸ್. ನಂಬರ್ 2 ಡಿಜಿಟ್ ನಂಬರ್ ಐತಿ, ಯೂನಿಟ್ ಪ್ಲೇಸ್ ಡಿಜಿಟ್ ಎಕ್ಸ್, ಟೆನ್ಸ್ ಪ್ಲೇಸ್ ಡಿಜಿಟ್ ವೈ, ರಿಕ್ವೈರ್ಡ್ ನಂಬರ್ ವೈ ಎಕ್ಸ್. ಫೈಂಡ್ ದ ನಂಬರ್ ಅಂತ ಕೇಳನಲ್ಲ, ಯೂನಿಟ್ ಪ್ಲೇಸ್ ಎಕ್ಸ್, ಟೆನ್ಸ್ ಪ್ಲೇಸ್ ವೈ, ರಿಕ್ವೈರ್ಡ್ ನಂಬರ್ ವೈ ಎಕ್ಸ್. ನೆಕ್ಸ್ಟ್, consist of 2 digits when it divided by the sum of the digits. ಇದೊಂಥರ ಸ್ಪೆಷಲ್ ಐತಿ ನೋಡ್ರಿ. when it divided by, when it ಅಂದ್ರೆ ಯಾವುದು, 2 digit number. it ಅಂದ್ರೆ ಯಾವುದು, 2 digit number. it ಅಂದ್ರೆ ಯಾವುದು, 2 digit number. this is what 2 digit number ಅಂತ ಕರೀತೆ. it 2 digit number divided by the sum of the digit. ಸಮ್ ಆಫ್ ದ ಡಿಜಿಟ್ ಹಂಗಾರೆ ಕ್ವಶನ್ ಎಷ್ಟು ಚಂದ ಫಾರ್ಮ್ ಮಾಡ್ಯಾನ ನೋಡ್ರಿ ಅವ. 2 ಡಿಜಿಟ್ ನಂಬರ್, ಇದು ಎಂತ ನಂಬರ್, ಇದು 2 ಡಿಜಿಟ್ ನಂಬರ್. 2 ಡಿಜಿಟ್ ನಂಬರ್ ಡಿವೈಡೆಡ್ ಬೈ, ಕ್ವಶನ್ ಹೆಂಗೈತೆ ಅದನ್ನ ಮಾಡ್ಕೊತ ಹೋಗ್ರಿ, ಭಾಳ ತ್ರಾಸ ಮಾಡ್ಕೊಳಕ್ ಹೋಗ್ಬೇಡ್ರಿ. 2 ಡಿಜಿಟ್ ನಂಬರ್ ಡಿವೈಡೆಡ್ ಬೈ ದ ಸಮ್ ಆಫ್ ದ ಡಿಜಿಟ್ಸ್. ಸಮ್ ಆಫ್ ದ ಡಿಜಿಟ್ ಅಂದ್ರೆ ಎಕ್ಸ್ ವೈ ಸಮ್ ಮಾಡು. ಸಮ್ ಆಫ್ ದ ಡಿಜಿಟ್ ಯಾರ್ಯಾರ, ಎಕ್ಸ್ ಪ್ಲಸ್ ವೈ. ಸಮ್ ಆಫ್ ದ ಡಿಜಿಟ್ when it divided by the sum of the digits, the quotient is 6 ಅಂತ. quotient is 6 ಅಂದ್ರೆ is equal to 6 ಬರೀತೀನಿ. ಯಾಕಪ್ಪ ಅಂತಂದ್ರ ಈಗ ಯಾವುದೋ ಒಂದು ನಂಬರ್ ಐತಿ ಅನ್ಕೋನಿ, 4 ಐತಿ, ಡಿವೈಡ್ ಬೈ 2 ಮಾಡಿದಿ ಅಂತ ತಿಳ್ಕೊ. ಇದು 4 ಇಲ್ಲಿ ಬರ್ಕೊಂಡು 2 ಇಲ್ಲಿ ಬರ್ಕೊಂಡು 2 2 4 ಇಲ್ಲಿ ಮಾಡ್ತೇ ಹೋದಿಲ್ಲ. ಇದು ಏನಿದೆ, ಇದ ಕ್ವಶಂಟ್. ಇದು ಏನಿದೆ, ಇದ ಕ್ವಶಂಟ್. ಸೊ ಹಂಗಾರೆ ಇದು ಆನ್ಸರ್ ಹೌದಿಲ್ಲ ನಮ್ದು. ಇಲ್ಲಿ ಏನ್ ಮಾಡ್ತೇವಲ್ಲ, 2 1 2 2 ಬರ್ದ, ಇದ 2 ಆನ್ಸರ್ ಹೌದಿಲ್ಲ, ಇದು ನಮ್ದು ಆನ್ಸರ್. ಇದು ನಮ್ದು ಆನ್ಸರ್ ಅಂದ್ರ ಸೊ ಅದು ಕ್ವಶಂಟ್. ಕ್ವಶಂಟ್ ಎಲ್ಲಿ ಬರೀಬೇಕು, ಇಸ್ ಈಕ್ವಲ್ ಟು ಆದ್ಮೇಲೆ ಬರೀಬೇಕು. ಇದು ಆನ್ಸರ್ ಎಷ್ಟು ಬಂದೈತಿ, 6 ಬಂದೈತಿ. ಕ್ವಶಂಟ್ 6 ಬಂದೈತಿ, ಆನ್ಸರ್ 6 ಬಂದೈತಿ ಅಂತ ಮೀನಿಂಗ್ ಅದು. ರೈಟ್, ಸೊ ಹಂಗಾರ ಅರ್ಥ ಆಕೈತೆ ಅನ್ಕೋತೀನಿ. ನೆಕ್ಸ್ಟ್ ಇದನ್ನ ಕಂಪ್ಲೀಟ್ ಮಾಡ್ಬಿಡೋಣಲ್ಲ. 2 ಡಿಜಿಟ್ ನಂಬರ್ ಅಂದ್ರೆ ಯಾವ್ದಪ್ಪ ನಮ್ದು, 2 ಡಿಜಿಟ್ ನಂಬರು ವೈ ಎಕ್ಸ್ ಐತೆ ಹೌದಿಲ್ಲ, 10y ಪ್ಲಸ್ ಎಕ್ಸ್. 2 ಡಿಜಿಟ್ ನಂಬರ್ ಎಂತದ ಹಂಗಾರ 10y ಪ್ಲಸ್ ಎಕ್ಸ್. ಯಾಕೆ ಸರ, y ಅಂದ್ರೆ ಟೆನ್ಸ್ ಪ್ಲೇಸ್ ಒಳಗೈತಿ, ಎಕ್ಸ್ ಅಂದ್ರೆ ಯೂನಿಟ್ ಪ್ಲೇಸ್ ಒಳಗೈತಿ. ಎಕ್ಸ್ಟ್ರಾ ನಾಲೆಜ್ ಬೇಕಂದ್ರ ಪಾರ್ಟ್ 4 ನೋಡ್ರಿ. ಯಾಕೆ ತಗೋತೀವಿ ಅನ್ನಕ್ ನಾ ಕ್ಲಿಯರ್ ಐಡಿಯಾ ಕೊಟ್ಟಿದ್ದೈತಿ. ಅದ್ರ ಎಕ್ಸ್ ಪ್ಲಸ್ ವೈ ಅಲ್ಲಿ ಕೊಟ್ಟಿದ್ದಕ್ಕೆ ಇಲ್ಲಿ ಕೊಡತ್ತಿಲ್ಲ, ಇದು 6. ರೈಟ್, ಸೊ ಇದು ಇಕ್ವೇಶನ್ ನೋಡ್ರಿ, ಸೆಕೆಂಡ್ ಇಕ್ವೇಶನ್ ಆಮೇಲೆ ಮಾಡ್ಕೊಂಡು ಇದು ಸಿಂಪ್ಲಿಫೈ ಮಾಡಿ ಒಂದು ಇಕ್ವೇಶನ್ ಫಾರ್ಮ್ ಮಾಡ್ಬಿಡ್ರಿ. ಸೊ ಹಂಗಾರೆ ಎಕ್ಸ್ ಪ್ಲಸ್ ವೈ ಆ ಕಡೆ ಕರ್ಕೊಂಬಂದ್ರೆ 6 ಮಲ್ಟಿಪ್ಲೈ ಆಕೈತಿ. ಯಾಕೆ ಹೇಳ, ಡಿವಿಷನ್ ಫ್ರೆಂಡ್ ಯಾರು, ಡಿವಿಷನ್ ಫ್ರೆಂಡ್ ಮಲ್ಟಿಪ್ಲಿಕೇಶನ್. ಸೊ ಹಂಗಾರೆ ಈ ಡಿವೈಡ್ ಬೈ ಎಕ್ಸ್ ಪ್ಲಸ್ ವೈ ಇದ್ದಿದ್ದು ಇಲ್ಲಿ ಬಂದ ಮಲ್ಟಿಪಲ್ ಬೈ ಎಕ್ಸ್ ಪ್ಲಸ್ ವೈ ಆಗ್ಬೇಕು. ಸೊ ಹಂಗಾರೆ ಇಲ್ಲಿ ಬರ್ಕೋತೇನೆ, ಏನಾಕೈತಿ ಹಂಗಿದ 10y ಪ್ಲಸ್ ಎಕ್ಸ್ ಹಂಗ ಬರ್ಕೊಂಡು ಈ 6ಗೆ ಎಕ್ಸ್ ಪ್ಲಸ್ ವೈ ಮಲ್ಟಿಪ್ಲೈ ಮಾಡ್ತೇನೆ. 6 ಇಂಟು ಬ್ರಾಕೆಟ್ ಆಫ್ ಎಕ್ಸ್ ಪ್ಲಸ್ ವೈ. ಸೊ ಹಂಗಾರೆ ಏನ ತೆಗೆದು 10y ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 6 ಇಂಟು ಎಕ್ಸ್ 6x, 6 ಇಂಟು ವೈ 6y. ಸೊ ಹಂಗಾರೆ ಎಕ್ಸ್ ಎಕ್ಸ್ ವೈ ಎಲ್ಲ ಒಂದ ಕಡೆ ತೊಗೊಂಬಂದ್ಬಿಡ್ರಿ. ಹಂಗಾರೆ ಇಲ್ಲಿ 10y ಹಂಗ ಇಡ್ತೀನಿ, 6y ಈ ಕಡೆ ಕರ್ಕೊಂಡ್ಬಿಡ್ತೀನಿ, -6y ಆಯ್ತು. 6x ಇಲ್ಲೇ ಇಡ್ತೀನಿ, ಪ್ಲಸ್ ಎಕ್ಸ್ ಆ ಕಡೆ ಕರ್ಕೊಂಡು ಹೋದ್ರೆ -x. ಅವಾಗ್ಲೇ ಹೇಳಿನಿ ಪ್ಲಸ್ ಫ್ರೆಂಡ್ ಯಾರು ಮೈನಸ್. ಸೊ
ಹಂಗಾರೆ ಪ್ಲಸ್ ಎಕ್ಸ್ ಆ ಕಡೆ ಹೋದಾಗ ಮೈನಸ್ ಎಕ್ಸ್. ಸೊ ಈ 10 ಒಳಗೆ 6 ಹೋದ್ರೆ 4y, 6x ಒಳಗೆ 1x ಹೋದ್ರೆ 5x. ಸೊ ಹಂಗಾರೆ ಇದನ್ನ ಏನಾರ ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಕ್ ಹೋದ ಮತ್ತೆ ಫ್ರಾಕ್ಷನ್ ಒಳಗೆ ಬರ್ಕೋತ ಹೋಗ್ತೈತಿ. ಸೊ 5x ಈ ಕಡೆ ಕರ್ಕೊಂಬಂದ್ಬಿಟ್ರಿ ಬೇಡ, 5x is equal to 0. ಎಲಿಮಿನೇಷನ್ ಮೆಥಡ್ ಮಾಡಾಕ ಟ್ರೈ ಮಾಡೋಣ. ಇಕ್ವೇಶನ್ ನಂಬರ್ 2 ಅಕಾರ್ಡಿಂಗ್ ಟು ಕ್ವಶನ್ ಇದು 1 ಅಂತ ಹಾಕ್ತೇನೆ. ಇನ್ನು ಅಕಾರ್ಡಿಂಗ್ ಟು ಕ್ವಶನ್ 2 ಕೇಸ್ 2 ಇದು. ಅಕಾರ್ಡಿಂಗ್ ಟು ಕ್ವಶನ್ ಕೇಸ್ 2 ಒಳಗೆ ಏನೈತಿ ಅಂದ್ರೆ ಸೆಕೆಂಡ್ ಸೆಂಟೆನ್ಸ್ ಒಳಗೆ ಏನೈತಿ, when the number is decreased by 9, when that number is decreased by 9, ಯಾವ ನಂಬರು 2 ಡಿಜಿಟ್ ನಂಬರ್. 2 ಡಿಜಿಟ್ ನಂಬರ್ ಅಂದ್ರೆ ಯಾವ್ದಿದು 10y plus x. 10y plus x ಯಾಕೆ ಟೆನ್ಸ್ ಪ್ಲೇಸ್ ಒಳಗೆ y, ಟೆನ್ಸ್ ಪ್ಲೇಸ್ ಒಳಗೆ y, ಯೂನಿಟ್ ಪ್ಲೇಸ್ ಒಳಗೆ x. ಏನಂತ when the number is decreased by 9, when this number is decreased by 9, ಈ ನಂಬರ್ ಏನಾರ ಇದ್ರಾಗ 9 ಕಡಿಮೆ ಆಯ್ತು ಅಂದ್ರೆ this number is decreased by 9. when the number is decreased by 9, when this number is decreased by 9, the digit are reversed. ಡಿಜಿಟ್ಸ್ ಏನಕ್ಕವಂತ ರಿವರ್ಸ್ ಅಕ್ಕವಂತ. ಹಂಗಾರೆ ಹೆಂಗಿದೆ ಡಿಜಿಟ್ 10y plus x ಇದ್ದಿದ್ದು 10x plus y ಆಕೈತಿ ಅಂತ. ಇನ್ನೂ ಡಿಟೇಲ್ ಆಗಿ ಬರಿಬೇಕು ನಿಮಗಂತಂದ್ರ ಅವ ಏನ್ ಹೇಳತ್ತಾನ ಇಲ್ಲಿ, when the number is decreased by 9, when the number ಎಂತ ನಂಬರು 2 ಡಿಜಿಟ್ ನಂಬರ್, when the 2 digit number is decreased by 9, 9 ಕಡಿಮೆ ಆಯ್ತು ಅಂತಂದ್ರ 9 ಕಡಿಮೆ ಆತಂದ್ರ the digit are reversed. ಡಿಜಿಟ್ ಏನಾಕೈತಿ ಹಂಗಾರ ರಿವರ್ಸ್ಡ್ ಆಕೈತಿ. ರಿವರ್ಸ್ಡ್ ಯಾರು ರಿವರ್ಸ್ ಡಿಜಿಟ್ಸ್ ರಿವರ್ಸ್ ಅಕ್ಕವಂತ. ಡಿಜಿಟ್ಸ್ ಏನಕ್ಕವಂತ ರಿವರ್ಸ್ ಅಕ್ಕವಂತ. ಸೊ ಹಂಗಾರ 2 ಡಿಜಿಟ್ ನಂಬರ್ ಯಾವ್ದು ಹಂಗಾರ ನಮ್ದು yx ಐತಿ ಅಂದ್ರೆ 10y plus x ಆಯ್ತು. ಇದ್ರ 9 ಕಡಿಮೆ ಆದ್ರ 9 ಡಿಕ್ರೀಸ್ ಆದ್ರ ಡಿಜಿಟ್ ಏನಾಗ್ಯಾವ ಹಂಗಾರ ಇಲ್ಲಿ ಉಲ್ಟಾ ಆಗ್ಯಾವ. ಹಂಗಾರ 10x ರಿವರ್ಸ್ ಮಾಡ್ಬೇಕು, 10x plus y, 10x plus y. ಇದನ್ನ ಸಿಂಪ್ಲಿಫೈ ಮಾಡೋಣ. ಹಂಗಾರ ಇದನ್ನ ಏನ್ ಮಾಡೋಣ, x ಒಂದ ಕಡೆ y ಒಂದ ಕಡೆ ತೊಂಬರಲ್ಲ, 10y plus y ಈ ಕಡೆ ಬಂದ್ರ ಮೈನಸ್ y ಪ್ಲಸ್ x ಇಲ್ಲೇ ಇಟ್ಕೋ, ಪ್ಲಸ್ 10x ಈ ಕಡೆ ಬಂದ್ರ ಮೈನಸ್ 10x, ಇದು ಮೈನಸ್ 9 ಈ ಕಡೆ ತೊಂಬ ಪ್ಲಸ್ 9 ಆಯ್ತು. ಸೊ 10y ಒಳಗೆ 1y ಹೋದ್ರ 9y ಉಳಿತೈತಿ. ಇದೆಲ್ಲ ನೀವು ಮಾಡ್ಕೋತೀರ ಅನ್ಕೋತೀನಿ. 9y ಆಮೇಲೆ x ಪ್ಲಸ್ x ಮೈನಸ್ 10x ಮೈನಸ್ 9x ಇಸ್ ಈಕ್ವಲ್ ಟು 9. ಓ ಇದೊಂದು ಚಲೋ ಬಂತ. ಇಲ್ಲಿ 9 ಕಾಮನ್ ತಕೊಂಡ್ಬಿಡುನ್. 9 ಕಾಮನ್ ತಕೊಂಡ್ರೆ y ಮೈನಸ್ x ಇಸ್ ಈಕ್ವಲ್ ಟು 9 ಬಂತು. 9 ಎರಡು ಕಡೆ 9 ಇದಲ್ಲ ಕಾಮನ್ ತಕೊಂಡಿವಿ. ಹಂಗಾರೆ ಏನಾಗ್ತದ y ಮೈನಸ್ x ಇಸ್ ಈಕ್ವಲ್ ಟು 9 ಮಲ್ಟಿಪಲ್ ಬೈ 9 ಇದ್ದಿದ್ದ ಡಿವೈಡ್ ಬೈ 9. ಯಾಕ ಮಲ್ಟಿಪ್ಲಿಕೇಶನ್ ಫ್ರೆಂಡ್ ಡಿವಿಷನ್. ಸೊ ಹಂಗಾರೆ y ಮೈನಸ್ x ಇಸ್ ಈಕ್ವಲ್ ಟು 9 ಸತ್ ಹೋದ್ರು ಕ್ಯಾನ್ಸಲ್ ಆದ್ರು ಇಸ್ ಈಕ್ವಲ್ ಟು 1 ಉಳಿತು. ಸೊ ಹಂಗಾರೆ ಇಲ್ಲಿ ಇದನ್ನ ನಾ ಏನ್ ಮಾಡ್ಬಿಡ್ತೇನೆ ಅಂದ್ರ ಎಲಿಮಿನೇಷನ್ ಮೆಥಡ್ ನೀವು ಮಾಡ್ಕೊಂಡ್ಬಿಟ್ರಿ. ಇಸ್ ಈಕ್ವಲ್ ಟು 1 ಮೇಕ್ ಇಟ್ ಇಕ್ವೇಶನ್ ನಂಬರ್ 2. ಸೊ ಹಂಗಾರೆ ಇಲ್ಲಿ ಇಕ್ವೇಶನ್ 1 ಐತಿ, ಇಲ್ಲಿ ಇಕ್ವೇಶನ್ 2 ಐತಿ. ಸೊ ಹಂಗಾರೆ ನೀವು ಎಲಿಮಿನೇಷನ್ ಮೆಥಡ್ ಮಾಡ್ರಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡ್ರಿ. ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ರೆ ಒಂದ್ ಸ್ವಲ್ಪ ಈಸಿ ಬರ್ತೈತನ. ಯಾಕೆ ನೋಡ್ರಿ ಇಲ್ಲಿ y ಐತಲ್ಲ, ನಾ ಮೈನಸ್ ಎಕ್ಸ್ ನೋಡ್ರಿ ಇನ್ನೊಂದ್ ಸ್ವಲ್ಪ ಏನ್ ಮಾಡ್ಕೋತೀನಿ ಅಂದ್ರೆ ಮೈನಸ್ ಎಕ್ಸ್ ಆ ಕಡೆ ಹೋದ್ರ ಪ್ಲಸ್ ಎಕ್ಸ್ ಆಕೈತಿ, 1 ಪ್ಲಸ್ ಎಕ್ಸ್. ಇದಕ್ಕೆ ಇಕ್ವೇಶನ್ ನಂಬರ್ 2 ಅಂತ ಕೊಡ್ತೀನಿ. ಸಬ್ಸ್ಟಿಟ್ಯೂಟ್ 2 in 1. ಈ y ವ್ಯಾಲ್ಯೂನ y equal to 1 plus x ಐತಲ್ಲ, y ಜಾಗದ 1 plus x ಹಾಕ್ಬಿಟ್ರೆ ಆನ್ಸರ್ ನಿನಗೆ ಈಸಿಲಿ ಸಿಗ್ತೈತಿ. ಅದನ್ನ ಟ್ರೈ ಮಾಡ್ರಿ. ಟ್ರೈ ಮಾಡಿ 2 ಡಿಜಿಟ್ ನಂಬರ್ ಅನ್ನ ಫೈಂಡ್ ಔಟ್ ಮಾಡಿ ಹೇಳ್ರಿ. ನಾನು 2 ಡಿಜಿಟ್ x ಏನಕ್ಕೈತಿ ಫಸ್ಟ್ ಬರೀರಿ ಕಮೆಂಟ್ ಒಳಗ, y ಏನಕ್ಕೈತಿ ಬರೀರಿ, ಆಮೇಲೆ xy ಏನಕ್ಕೈತಿ ಅದನ್ನು ಬರೆದು ಕಮೆಂಟ್ ಮಾಡ್ರಿ, ನೀವು ಸಾಲ್ವ್ ಮಾಡಿ. ಸೊ ಇದು ಕ್ವಶನ್ ನಂಬರ್ 11 ಆಯ್ತು. ಇನ್ನು ಕ್ವಶನ್ ನಂಬರ್ 12 ಅನ್ನ ಮಾಡೋಣ. ಇದನ್ನ ಬರ್ಕೋರಿ, ಹಿಂಟ್ ಬರ್ಕೋರಿ. ಎಲಿಮಿನೇಷನ್ ಮೆಥಡ್ ಇಲ್ಲ ಸಬ್ಸ್ಟಿಟ್ಯೂಷನ್ ಮೆಥಡ್ ಇಲ್ಲಿ ಟ್ರೈ ಮಾಡ್ಕೋರಿ. ನನ್ನ ಡ್ಯೂಟಿ ಏನೋ ಕ್ವಶನ್ ಎಕ್ಸ್ಪ್ಲೇನ್ ಮಾಡಿ ಅದು ಇಕ್ವೇಶನ್ ಹೆಂಗ್ ಬರ್ತಾವಂತ ಕೊಡೋದು. ಈ ಟೈಮಿಗೆ ಆಲ್ರೆಡಿ ಸ್ಕೂಲ್ ಒಳಗೆ ಎಲಿಮಿನೇಷನ್ ಮೆಥಡು ಸಬ್ಸ್ಟಿಟ್ಯೂಷನ್ ಮೆಥಡು ಎಲ್ಲ ಕಂಪ್ಲೀಟ್ ಆಗಿರ್ತಾವ. ಎಲ್ಲ ಟ್ಯೂಷನ್ ಕ್ಲಾಸ್ ಒಳಗೂ ಕಂಪ್ಲೀಟ್ ಆಗಿರ್ತಾವ. ಇನ್ ಕೇಸ್ ಏನಾದರೂ ಕಂಪ್ಲೀಟ್ ಆಗಿಲ್ಲ ಅಂತಂದ್ರೆ ಈ ಚಾಪ್ಟರ್ ನೀವೇನಾದ್ರು ಸ್ಟಡಿ ಮಾಡಾಕತ್ತಿದ್ರಿ ಅಂತಂದ್ರೆ
ನಾನು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡೀನಿ 2022 2023 2024 ಏನ್ ಎಕ್ಸಾಮ್ ಅದಾವಲ್ಲ, ಸೊ ಅವನ್ನ ಆಲ್ರೆಡಿ ನಾನು ಸಾಲ್ವ್ ಮಾಡೀನಿ. ಸೊ ಅದನ್ನ ನೋಡಿದ್ರೆ ನಿಮಗೆ ಕ್ಲಿಯರ್ ಐಡಿಯಾ ಬರ್ತೈತಿ. ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್ ಯಾಕೆ ಮಾಡ್ಬೇಕು, ಹಂಗೆ ಯಾಕೆ ಮಾಡ್ಬೇಕು, ಹಿಂಗೆ ಯಾಕೆ ಮಾಡ್ಬೇಕು ಅಂತ ರೀಸನ್ ಕೊಟ್ಟೀನಿ. ಸೊ ಈ ಕ್ವಶನ್ ನಂಬರ್ 12, ಇನ್ನ 2 ಡಿಜಿಟ್ ನಂಬರ್. ಅಯ್ಯೋ ಅಡ್ಕಿಸಿದ್ದೀನಿ ಅದನ್ನ, ಮತ್ತೆ ಬರಿಬೇಕಾ? ಸಿಂಪಲ್ ಆಗಿ ಬರ್ತೀನಿ ನೋಡ್ರಿ. ಯೂನಿಟ್ ಪ್ಲೇಸ್ ಡಿಜಿಟ್ ಎಕ್ಸ್, ಟೆನ್ಸ್ ಪ್ಲೇಸ್ ಡಿಜಿಟ್ ವೈ, ರಿಕ್ವೈರ್ಡ್ ನಂಬರ್ ನನಗೆ ಬೇಕಾಗಿರೋ ನಂಬರ್ ಟೆನ್ಸ್ ಪ್ಲೇಸ್ ಒಳಗೆ ವೈ, ಯೂನಿಟ್ ಪ್ಲೇಸ್ ಒಳಗೆ ಎಕ್ಸ್, ವೈ ಎಕ್ಸ್ ಇದು ಇರಲಿ. ಇನ್ ಅ 2 ಡಿಜಿಟ್ ನಂಬರ್, the tens digit number is 3 times the unit digit. The tens digit number ಅಂದ್ರೆ ಟೆನ್ಸ್ ಪ್ಲೇಸ್ ಒಳಗಿರುವಂತ ನಂಬರ್ ಯಾವ್ದೈತಿ? ಟೆನ್ಸ್ ಪ್ಲೇಸ್ ಒಳಗ ವೈ ಐತಿ. ಅಕಾರ್ಡಿಂಗ್ ಟು ಕ್ವಶನ್, ಬಯೋಟೋಡಿ ನೆಸೆಸರಿ ಇಲ್ಲ, ಅರ್ಥ ಮಾಡ್ಕೊಂಡ್ರೆ ಸಾಕು. ಅವ ಏನ್ ಹೇಳ್ಯಾರ ಅದನ್ನ ಮಾಡ್ಕೊತ ಹೋಗ್ರಿ, ಬಾಳ್ ತ್ರಾಸ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನ 2 ಡಿಜಿಟ್ ನಂಬರ್, ಆ 2 ಡಿಜಿಟ್ ನಂಬರ್ ಒಳಗ the tens digit ನಂಬರ್ ಯಾವ್ದೈತಿ? ಅವನ್ ಟೆನ್ಸ್ ಡಿಜಿಟ್ ನಂಬರ್ ಅಂದಾನೆಲ್ಲ ಹುಡುಕ್ರಿ. ಟೆನ್ಸ್ ಡಿಜಿಟ್ ನಂಬರ್ ಯಾವ್ದೈತಿ? ವೈ ಐತಿ. ಸೊ ಆ ವೈ ನ ಬರ್ಬೋದು. ಟೆನ್ಸ್ ಡಿಜಿಟ್ ನಂಬರ್ ಈಸ್ ಅಂದ್ರ ನಮ್ ಕಡೆ ಈಸ್ ಈಕ್ವಲ್ ಟು ಟೆನ್ಸ್ ಡಿಜಿಟ್ ನಂಬರ್ ಈಸ್ 3 times. How many times? 3 times. 3 times. ಯಾರ್? 3 times of who? ಯಾರ? 3 times the unit digit. 3 times the unit digit ಅಂದ್ರೆ 3 times the unit digit. ಯಾರದ ಯೂನಿಟ್ ಡಿಜಿಟ್ ಅಂದ್ರೆ ಯಾರದ? ಎಕ್ಸ್ ಅದರ. ಇಷ್ಟ, ಬಯೋಟೋಡಿ ನೆಸೆಸರಿ ಇಲ್ಲ. ಟೆನ್ಸ್ ಪ್ಲೇಸ್ ಡಿಜಿಟ್ ಈಸ್ 3 times the unit digit. ಅದನ್ನ ಕೊಟ್ಟಾನ ಕ್ವಶನ್ದಾಗ, ನಾನು ಅದ ಬರ್ದೆ. ಓಕೆ, ನೆಕ್ಸ್ಟ್ ಇದು ಒಂದು ಇಕ್ವೇಶನ್ ಆಯ್ತು. ಮೇಕ್ ಇಟ್ ಇಕ್ವೇಶನ್ ನಂಬರ್ 1. Right. Next. When the number is decreased by 54, number decreased by 54, the digits are reversed ಅಂತನ. reversed number mention ಮಾಡಿದವ. When the number is decreased by 54, when the number is decreased by 54, this number is decreased by 54. ಈ ನಂಬರ್ ಏನ ಡಿಕ್ರೀಸ್ಡ್ ಬೈ 54 ಆತಂದ್ರ, when the number is decreased by 54 ಕಿಂತ ಕಡಿಮೆ ಆತಂದ್ರೆ, 54 ಕಡಿಮೆ ಆತಂದ್ರೆ ಈ ನಂಬರ್ ಒಳಗ, when the number is decreased by 54, the digits are reversed. ಡಿಜಿಟ್ಸ್ ಏನಕ್ಕವಂತ ರಿವರ್ಸ್ ಆಕೇತಂತ. ಅಂದ್ರೆ we get a reversed number. ನಮಗ ರಿವರ್ಸ್ ನಂಬರ್ ಸಿಗ್ತೈತೆ ಅಂತ ನೋಡಪ್ಪ. ಸೊ ಹಂಗಾರ ಇಲ್ಲಿ ನಂಬರ್ ಇದ್ದಲ್ಲಿ ಏನ್ ಬರೀ ಹಂಗಾರ, ನಂದು 2 ಡಿಜಿಟ್ ನಂಬರ್ ಏನೈತಿ? ವೈ ಎಕ್ಸ್ ಐತಲ್ಲ, ಹಂಗಾರ 10y plus x minus 54 as it is ಹಂಗ ಇಡ್ತೇನಿ, is equal to we get reverse number ಅಂದ್ರೆ ಡಿಜಿಟ್ಸ್ ನ ರಿವರ್ಸ್ ಮಾಡಿ 10y plus x ಇದ್ದಿದ್ದು ಏನಾಕೈತಿ? 10x plus y ಆಕೈತಿ. 10x plus y ಆಕೈತಿ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊರಿ. 10y ಈ ಕಡೆ ತುಂಬಪ್ಪ, ಮೈನಸ್ y, ಇದು ಪ್ಲಸ್ ಎಕ್ಸ್ ಹಂಗೆ ಇಟ್ಕೋ, ಪ್ಲಸ್ 10x ಈ ಕಡೆ ಬಂದ್ರೆ ಮೈನಸ್ 10x ಇಸ್ ಈಕ್ವಲ್ ಟು ಮೈನಸ್ 54 ಈ ಕಡೆ ಕರ್ಕೊಂಬ ಪ್ಲಸ್ 54. 10y ಒಳಗ 1y ಹೋದ್ರು 9y, ಇದು 9x 9 ಚಂದಗಿ ಹೋರಿನ is equal to 54. ರೈಟ್. ಸೊ ಹಂಗಾರ 9 ಕಾಮನ್ ತಕೋರಿ ಇಲ್ಲಿ, y ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 54. ಕಾಮನ್ ಎಲ್ಲಿ ತೆಗಿಯಾಕ ಬರತ್ತಲ್ಲ, ಕಾಮನ್ ತೆಗೆದು ಬಿಡ್ಬೇಕು. ಅಂದ್ರೆ ಸ್ವಲ್ಪ ನಂಬರ್ ಕಡೆ ಸಣ್ಣ ಆಗ್ತಾವ, ಅಂದ್ರೆ ನಮ್ಗೆ ಸಿಂಪ್ಲಿಫಿಕೇಶನ್ ಮಾಡಕ್ ಈಸಿ ಆಕೈತಿ. ಸೊ ಹಂಗಾರ 9 ಆ ಕಡೆ ಕರ್ಕೊಂಡು ಹೋಗು, y ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 54/9. 9 ಟೇಬಲ್ 54 ಐತೇನ್ರಿ? ಐತಿ. 9 ಎಷ್ಟ 95 45 96 54. ಅಂದ್ರೆ 9 1 9 6 54.
y minus x equal to 6 ಬಂತು. ಸೊ ಹಂಗಾರೆ ಇಲ್ಲಿ y minus x equal to 6 ಬಂತು ಹೌದಿಲ್ಲ, y ವ್ಯಾಲ್ಯೂ ಆಲ್ರೆಡಿ 3x ಐತಲ್ಲ, ಇದನ್ನ ಸಬ್ಸ್ಟಿಟ್ಯೂಷನ್ ಮಾಡ್ಬಿಡು. y ಪ್ಲೇಸ್ ಒಳಗ 3x minus x is equal to 6. ಹೆಂಗ್ ಬರದಿಪ್ಪ ಇದನ್ನ ರೀಸನ್ ಬರೀ ಇಲ್ಲಿ, ಬಿಕಾಸ್ y is equal to 3x, ಅದಕ್ಕೆ y ಪ್ಲೇಸ್ ಒಳಗೆ 3x ಬರ್ದ್ ಬಿಟ್ಟಿವಿ. 3x ಒಳಗೆ 1x ಹೋದ್ರೆ ಎಷ್ಟು ಉಳಿತೈತಿ, 2x. 2x is equal to 6 ಐತಿ. ಸೊ x is equal to 6 divide by 2, 2 1 ja 2 3 ja. ಸೊ ಹಂಗಾರ x is equal to 3, x is equal to 3 ಆಯ್ತು. ನೆಕ್ಸ್ಟ್ substitute x is equal to 3 in equation 1 ದಾಗ ಸಬ್ಸ್ಟಿಟ್ಯೂಷನ್ ಮಾಡು. ಇನ್ equation 1 y is equal to 3x, y is equal to 3 as it is in the place of x 3, 3 3 is ಎಷ್ಟು ಬಂತು 9 ಬಂತು, y value 9 ಬಂತು. therefore 2 digit number is equal to xy ಇತ್ತಲ್ಲ, ಆ ನಂಬರ್ ಏನ್ ಸಿಕ್ತು ನಿನಗೆ, x ಅಂದ್ರೆ 3, y ಅಂದ್ರೆ 9. ಸೊ ಹಂಗಾರ 39 ಬಂತು. ಸೊ ಹಂಗಾರೆ ಇಲ್ಲಿ ಕ್ವಶನ್ ನಂಬರ್ 10 11 12 ನಾವು ಸಾಲ್ವ್ ಮಾಡೇವಿ. ಸೊ ಇದ್ರೊಳಗ ನಾವಲ್ಲಿ ಹೇಳ್ದಂಗ ಪಾರ್ಟ್ 4 ಮೇಲೆ ಈ ಕ್ವಶನ್ಸ್ ಡಿಪೆಂಡ್ ಇದ್ದು, ರೈಟ್. ಪಾರ್ಟ್ 4 ಅಂಡರ್ಸ್ಟ್ಯಾಂಡ್ ಆಗಿತ್ತಂದ್ರ ಇದು ಬೇಸಿಕ್ ಎಲ್ಲ ಇದು ಯಾಕೆ ಹಿಂಗ್ ಬಂತಂತ ಅಂಡರ್ಸ್ಟ್ಯಾಂಡ್ ಆಕೈತಿ. ಸೊ ಇಲ್ಲಿ 10 11 12 ಸಾಲ್ವ್ ಮಾಡೇವಿ ಅಂದ್ರೆ ಒಂದ ಕಾನ್ಸೆಪ್ಟ್ ಮೇಲೆ ಒಂದ ಟೈಪ್ ಕ್ವಶನ್ ಒಳಗ ವೆರೈಟಿ ಇಷ್ಟೆಲ್ಲ ಕೇಳ್ಬೋದು ನಾವು. ನಿಮಗೆ ಕಾನ್ಸೆಪ್ಟ್ ಅಲ್ಲಿ ನಿಮ್ ಟೆಕ್ಸ್ಟ್ ಬುಕ್ ಒಳಗೆ 2 ಕ್ವಶನ್ ಸಾಲ್ವ್ ಮಾಡ್ಯಾನ. ಸೊ ನಾವಿಲ್ಲಿ ಆ 2 ಕ್ವಶನ್ ಬಿಟ್ಟು ನಾವು ಒಂದು 4 ಕ್ವಶನ್ ಅನ್ನ ಸಾಲ್ವ್ ಮಾಡೇವಿ, ಅದೇ ತರ ಕ್ವಶನ್ ಅನ್ನ ಸಾಲ್ವ್ ಮಾಡೇವಿ. ಸೊ ಇನ್ನು ಬಾಳ ಅಂದ್ರೆ ಇದ್ರಾಗ ಹೆಚ್ಚು ಕಮ್ಮಿ ಮಾಡ್ತಾನೆ, ಅವರ ಎಷ್ಟಂತ ತೆಗಿಬೇಕು ವೆರೈಟಿ ಕ್ವಶನ್, ಹೌದಾ. ಒಂದ ಕಾನ್ಸೆಪ್ಟ್ ಮೇಲೆ ವೆರೈಟಿ ಕ್ವಶನ್ ಅಂತ ಏನ್ ತೆಗಿಬೇಕು, ಬಾಳ ಅಂದ್ರೆ ಇಲ್ಲಿ ಎಲ್ಲೋ ಡಿಕ್ರೀಸ್ಡ್ ಅಂತ ಇದ್ದಲ್ಲಿ ಅವ ಇನ್ಕ್ರೀಸ್ಡ್ ಬೈ 9 ಅಂತ ಕೊಡ್ಬೋದು, ಇಲ್ಲ ಅಂದ್ರೆ ಇದ ವರ್ಡ್ ಅನ್ನ ಚೇಂಜ್ ಮಾಡ್ಬೋದು ಅವ. ನೆಕ್ಸ್ಟ್ ಇಲ್ಲಿ ಡಿಕ್ರೀಸ್ ಇದ್ದಲ್ಲಿ ಇನ್ಕ್ರೀಸ್ ಅಂತ ಕೊಡ್ಬೋದು, 10 ಡಿಜಿಟ್ ನಂಬರ್ ಇಸ್ 3 ಟೈಮ್ಸ್ ಇದ್ದಲ್ಲಿ 5 ಟೈಮ್ಸ್ ಅಂತ ಕೊಡ್ಬೋದು. ಇಲ್ಲಿ ಇದ್ರೆ ಇಷ್ಟ ಈ 7 ಟೈಮ್ಸ್ ಇದ್ದಲ್ಲಿ 5 ಟೈಮ್ಸ್ 10 ಟೈಮ್ಸ್ ಈ ರೀತಿ ಕೊಡ್ಬೋದು, ಅವ್ರ ಎಷ್ಟಂತ ಚೇಂಜ್ ಮಾಡಕ್ ಹೋಗ್ತಾನ, ರೈಟ್. ಸೊ ಹಂಗಾರೆ ಈಗ ಲೀನಿಯರ್ ಈಕ್ವೇಶನ್ ಇಂಟು ವೇರಿಯಬಲ್ ಒಳಗ ನಿಮಗ ಡಿಫಿಕಲ್ಟಿ ಆಗುವಂತ ಕ್ವಶನ್ ಟೆಕ್ಸ್ಟ್ ಬುಕ್ ಬಿಟ್ಟು ಎಕ್ಸ್ಟ್ರಾ ಕ್ವಶನ್ಸ್ ಅನ್ನ ನಾವು ಸಾಲ್ವ್ ಮಾಡೇವಿ. ಸೊ ನೆಕ್ಸ್ಟ್ ಇನ್ನೂ ಸ್ವಲ್ಪ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಥ್ಯಾಂಕ್ ಯು.